ರಾಜಕೀಯ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಾವು ಮುಂಗುಸಿಗಳ ತರ ಇರ್ತಾರೆ. ಬಟ್ ಆದ್ರೆ ಎಲ್ಲರೂ ಕೂಡ ಸ್ನೇಹಿತರು ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇರುತ್ತೆ. ಎಷ್ಟೇ ಒಳ ಮುನುಸು ಒಳ ಜಗಳ ಇದ್ರೂ ಕೂಡ ಮತ್ತೆ ಒಂದಾಗುವಂತಹ ಸನ್ನಿವೇಶಗಳನ್ನ ಕೂಡ ನಾವು ಗಮನಿಸ್ತಾನೆ ಬಂದಿದ್ದೇವೆ. ಒಂದೇ ದೇಹ ಎರಡು ಆತ್ಮದಂತಿದ್ದಂತಹ ಸ್ನೇಹಿತರು ಬೇರೆ ಬೇರೆ ಆಗ್ಬಿಟ್ಟಿದ್ರು. ಹಾಗಾದ್ರೆ ಈಗ ಕೂಡ್ಕೊಂಡಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ. ಈ ರಾಜಕೀಯ ಕುಚುಕು ಗೆಳೆಯರು ಒಂದಾಗಿದ್ದು ಹೇಗೆ ಗೊತ್ತಾ? ಒಂದೇ ದೇಹ ಎರಡು ಆತ್ಮದಂತಿದ್ದಂತಹ ಸ್ನೇಹಿತರು ಕೂಡಿದ್ದಾದ್ರೂ ಹೇಗೆ? ಕೆಲ ದಿನಗಳ ಕಾಲ ಮುನಿಸ್ಕೊಂಡಿದ್ದಂತಹ ಇಬ್ಬರು ಒಗ್ಗಟ್ಟಾಗಿದ್ದು ಹೇಗೆ? ಇಬ್ಬರು ದಿಗ್ಗಜರ ಒಂದಾಗೋಣ ಬಾ ಕಥೆಯ ರೂವಾರಿ ಯಾರು? ಹಾವು ಮೊಂಗುಸಿ ಅಂತಿದ್ದವರು ಹಾಲು ಜೇನು ಆಗಿದ್ದು ಹೇಗೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಇಬ್ಬರ ಗೆಳೆತನದ ಗುಟ್ಟಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾರು ಆ ಕುಚುಕು ಗೆಳೆಯರು? ಯಾರು ಆ ರಾಜಕೀಯ ಕುಚುಕು ಗೆಳೆಯರು? ಜನಾರ್ದನ ರೆಡ್ಡಿ ಶ್ರೀರಾಮುಲು ಒಂದಾಗಿದ್ದಾದ್ರೂ ಹೇಗ್ ಗೊತ್ತಾ? ರಾಮುಲು ರೆಡ್ಡಿ ಒಂದಾಗೋಕೆ ಕಾರಣವಾಗಿದ್ದೆ ಈ ವ್ಯಕ್ತಿ. ಈ ವ್ಯಕ್ತಿ ಸಂಧಾನದಿಂದಲೇ ಮತ್ತೆ ಆತ್ಮೀಯರಾದ ರೆಡ್ಡಿ ರಾಮುಲು ಒಗ್ಗಟ್ಟಿನ ಹಿಂದಿದೆ BL ಸಂತೋಷ್ ರವರ ಸಲಹೆ. ಸಂತೋಷ್ ಒಂದೇ ಒಂದು ಮಾತಿಗೆ ಒಂದಾಗಿಬಿಟ್ಟಂತಹ ಗೆಳೆಯರು. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಸಂತೋಷ್ ಸಂಧಾನದಿಂದಲೇ ಮುನಿಸನ್ನ ಮರೆತಿದ್ದಾರೆ ರಾಮುಲು ರೆಡ್ಡಿ. ಸಂತೋಷ್ ಅವರೇ ಸಲಹೆಯನ್ನ ಕೊಟ್ಟಿದ್ದು ಅಂತ ಹೇಳಿದ್ದಾರೆ ರೆಡ್ಡಿ. ಗ್ಯಾರಂಟಿ ನ್ಯೂಸ್ಗೆ ಗಾಲಿ ಜನಾರ್ದನ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಗಳನ್ನಾಡಿದ್ದಾರೆ. ಯಾಕೆಂದರೆ ಒಂದಂತೂ ನಾನು ನಿಮಗೆ ಸ್ಪಷ್ಟವಾಗಿ ನಮ್ಮ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಒಂದು ವೆಲ್ವಿಷರಾಗಿ BL ಸಂತೋಷ್ ಅವರಾಗಲಿ, ನಿಮ್ಮಿಬ್ಬರ ಜಗಳ ಮಾತ್ರ ಕಂಡಿದೆ. ನಿಮ್ಮಿಬ್ಬರ ಸ್ನೇಹ ಮತ್ತು ನೀವು ಒಟ್ಟಾಗಿರುವಂಥದ್ದು ಜನರಿಗೆ ಗೊತ್ತಾಗಬೇಕು ಅನ್ನೋಂಥ ವಿಚಾರಗಳನ್ನ ಸಲಹೆಗಳನ್ನ ಕೊಟ್ಟಿರುವಂಥದ್ದಾಗಿದೆ ಅಷ್ಟೇ ಬಿಟ್ಟರೆ. ಬಟ್ ನಾವು ಯಾವತ್ತೂ ಒಂದಾಗೇ ಇದ್ದೀವಿ ನಾವು. ಸೊ ನಾನು ಹಿಂದೆ ಕೂಡ ಹೇಳಿದ್ದೆ, ನಮ್ಮಿಬ್ಬರನ್ನ ಒಂದು ಗೂಡಿಸುವಂಥ ಪ್ರಯತ್ನಕ್ಕೆ ಯಾರ ಅವಶ್ಯಕತೆಯೂ ಇಲ್ಲ. ನಾವಿಬ್ಬರು ಯಾವಾಗಲೂ ಕೂಡ ಒಂದಾಗಿ ಇರ್ತೀವಿ. ಮತ್ತು ನೀವು ಒಂದು ಮಾತು ಕೇಳಿದ್ದೀರಿ, ಇದಕ್ಕಿಂತ ಮುಂಚೆ ಇರೋ ಆತ್ಮೀಯತೆ ಇರುತ್ತೇನಾ ಅಂತೇಳಿ. ಸ್ವಲ್ಪ ನಾವು ಏನು ಎಡವಟ್ಟು ಆದಮೇಲೆ ಸ್ವಲ್ಪ ದೂರ ಇದ್ದಾಗ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ಅದು ಯಾಕೆಂದರೆ ಒಂದಂತೂ ನಾನು ನಿಮಗೆ ಸ್ಪಷ್ಟವಾಗಿ